ನ್ಯೂ ಹೋಪ್ ಟಿವಿಯ ಎಲ್ಲ ವೀಕ್ಷಕರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ನಿರಾಶೆಗೆ ಬೆಳಕು ತಂದು ಹೃದಯದಲ್ಲಿ ಹೊಸ ನಿರೀಕ್ಷೆ ತುಂಬುವ ನಿರೀಕ್ಷೆಯ ವಾಕ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಕರ್ತನು ನಿನ್ನ ಸಂಗಡ ಇರುವನು. ಅದಕ್ಕೆ ಆಧಾರವಾಗಿ 2 ಸಾಮುವೇಲನ ಗ್ರಂಥ 5ನೇ ಅಧ್ಯಾಯ 10ನೇ ವಚನ, ಸೇನಾಧೀಶ್ವರನಾದ ಯೆಹೋವ ದೇವರು ಅವನ ಸಂಗಡ ಇದ್ದದ್ದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ಪ್ರೀತಿಯುಳ್ಳ ದೇವಜನರೇ, ಇಂದು ನೀವು ಅನೇಕ ವಿಷಯಗಳ ಮಧ್ಯದಲ್ಲಿ, ಜಂಜಾಟದ ಮಧ್ಯದಲ್ಲಿ ಜೀವಿಸುತ್ತಿರಬಹುದು. ಆರ್ಥಿಕವಾಗಿ ಇಕ್ಕಟ್ಟಿನಲ್ಲಿರಬಹುದು, ಕುಟುಂಬದಲ್ಲಿ ಸಮಸ್ಯೆಗಳಿರಬಹುದು, ಕೆಲಸ, ವ್ಯಾಪಾರ, ಸೇವೆಯಲ್ಲಿ ನಿರೀಕ್ಷಿಸದ ಬೆಳವಣಿಗೆ ಕಾಣದೆ ಮನಸ್ಸು ಕುಗ್ಗಿರಬಹುದು. ನಮ್ಮ ಜೀವನದಲ್ಲಿ ಯಾವಾಗ ಬದಲಾವಣೆ ಬರುತ್ತದೆ, ಯಾವಾಗ ನನ್ನ ಜೀವಿತ ಆಶೀರ್ವಾದವಾಗ್ತದೆ, ನನ್ನ ಪರಿಶ್ರಮಕ್ಕೆ ಫಲ ಯಾವಾಗ ಸಿಗುತ್ತದೆ ಎಂಬುದಾಗಿ ನೀವು ಯೋಚಿಸುತ್ತಿರಬಹುದು. ಈ ಎಲ್ಲ ಪ್ರಶ್ನೆಗಳ ಮಧ್ಯದಲ್ಲಿ ದೇವರ ವಾಕ್ಯ ನಮಗೆ ದಾವೀದನ ಜೀವಿತವನ್ನ ತೋರಿಸುತ್ತದೆ. ದೇವರು ಅವನ ಸಂಗಡ ಇದ್ದದ್ದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನಂತೆ. ನೋಡ್ರಿ, ದಾವೀದನು ಒಂದೇ ದಿನ ರಾಜನಾಗಲಿಲ್ಲ, ಅರಸನಾಗಲಿಲ್ಲ. ಅವನ ಬೆಳವಣಿಗೆ ಒಂದು ಪ್ರಯಾಣವಾಗಿತ್ತು. ಕುರಿಗಳನ್ನು ಮೇಯಿಸುತ್ತಾ ಇದ್ದಂಥ ಸ್ಥಳದಿಂದ ಅರಮನೆಗೆ ಬರಲು ಅವನ ಅನೇಕ ಹೋರಾಟಗಳನ್ನು ದಾಟಿ ಬರಬೇಕಾಯಿತು. ಸೌಲನ ವಿರೋಧವನ್ನು ಎದುರಿಸಿದನು, ಅರಣ್ಯದಲ್ಲಿ ಅಲೆದಾಡಿದನು, ತನ್ನವರಿಂದಲೇ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲ್ಪಟ್ಟನು, ಕುಟುಂಬದ ನೋವುಗಳನ್ನು, ಯುದ್ಧಗಳನ್ನು ಕಂಡವನು. ಆದರೂ ಅವನ ಜೀವಿತದಲ್ಲಿ ಒಂದು ಸಂಗತಿ ಬದಲಾಗಲಿಲ್ಲ. ಏನಂದರೆ, ವಾಕ್ಯ ಓದಿದಂತೆ ದೇವರು ದಾವೀದನ ಸಂಗಡ ಇದ್ದರಂತೆ. ಇದ್ದದ್ದು ಮಾತ್ರವಲ್ಲ, ದೇವರು ಅವನ ಸಂಗಡ ಇದ್ದದ್ದರಿಂದ ದಾವೀದನು ಅಭಿವೃದ್ಧಿ ಹೊಂದುತ್ತಾ ಬಂದನಂತೆ. ನಮ್ಮ ಜೀವಿತದಲ್ಲಿ ಅಭಿವೃದ್ಧಿ ಬೇಕಾ, ಸಮೃದ್ಧಿ ಬೇಕಾ? ನಮ್ಮ ಸಂಗಡ ದೇವರಿರಬೇಕು. ಹಾಗಾದರೆ ಯಾಕೆ ದೇವರು ದಾವೀದನ ಸಂಗಡ ಇದ್ರಂತ ನೋಡುವಾಗ, ಅವನೊಬ್ಬ ಪ್ರಾರ್ಥಿಸುವ ಮನುಷ್ಯನಾಗಿದ್ದ, ಆರಾಧಿಸುವ ಮನುಷ್ಯನಾಗಿದ್ದ, ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ಕೂಡ ನಂಬಿಗಸ್ತನಾಗಿದ್ದ, ದೇವರನ್ನೇ ಆತುಕೊಂಡು ಜೀವಿಸುವವನಾಗಿದ್ದ. ನಾವು ಸಹ ಪ್ರಾರ್ಥಿಸುವವರಾಗಿದ್ದರೆ, ದೇವರನ್ನು ಆಶ್ರಯಿಸಿಕೊಂಡವರಾಗಿದ್ದರೆ, ದೇವರು ನಮ್ಮ ಸಂಗಡ ಇರುತ್ತಾರೆ. ನೋಡ್ರಿ, ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮ ಜೊತೆ ಇರಬೇಕಂದ್ರೆ ಪ್ರತಿದಿನ ದೇವರೊಂದಿಗೆ ಪ್ರಾರ್ಥನೆಯಲ್ಲಿ ಸಮಯ ಕಳೆಯಿರಿ. ಪರಿಸ್ಥಿತಿ ಏನೇ ಇದ್ದರೂ ಕೂಡ ಕೃತಜ್ಞತೆಯಿಂದ ದೇವರನ್ನು ಆರಾಧಿಸಿರಿ. ಚಿಕ್ಕ ಜವಾಬ್ದಾರಿಗಳಲ್ಲಿ ನಂಬಿಗಸ್ತರಾಗಿರ್ರಿ. ಆಗ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಅಭಿವೃದ್ಧಿಯನ್ನು ಕೊಡುತ್ತಾ ಬರುವರು. ಕೆಲವು ಸಾರಿ ಅಭಿವೃದ್ಧಿ ತಕ್ಷಣ ಕಾಣದಿದ್ದರೂ ನಿರಾಶರಾಗಬೇಡ್ರಿ. ನಿಮ್ಮಿಂದ ಸಾಧ್ಯವಾದ ಸರಿಯಾದ ಕಾರ್ಯವನ್ನು ನಿಷ್ಠೆಯಿಂದ ಮಾಡ್ರಿ. ಫಲಿತಾಂಶವನ್ನು ದೇವರ ಕೈಗೆ ಒಪ್ಪಿಸಿರಿ. ಒಂದು ಅದ್ಭುತ ಸಾಕ್ಷಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ವಿಲಿಯಂ ಕೋಲ್ಗೇಟ್ ಚಿಕ್ಕ ವಯಸ್ಸಿನಲ್ಲೇ ಕೆಲಸ ಮತ್ತು ವ್ಯಾಪಾರಕ್ಕಾಗಿ ಪ್ರಯತ್ನಿಸಿ ಆರಂಭದಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿದರು. ಬಹಳ ಸಾಲ ಮಾಡಿಕೊಂಡ್ರು. ಆ ಸಮಯದಲ್ಲಿ ಒಬ್ಬ ಕ್ಯಾಪ್ಟನ್ ಅವರಿಗೆ ಸುವಾರ್ತೆ ಸಾರಿ ಅವರಿಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟರು. ನಿನ್ನ ಜೀವಿತದಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ನಿನ್ನ ಜೀವಿತದಲ್ಲಿ ಮೊದಲ ಸ್ಥಾನ ದೇವರಿಗೆ ಕೊಡು. ಎರಡನೇದಾಗಿ, ನಿನ್ನ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ದೇವರು ಆಶೀರ್ವಾದ ಮಾಡುವಾಗ ಆಶೀರ್ವಾದ ಹೊಂದಿದ ಆ ಹಣವನ್ನು ದೇವರ ರಾಜ್ಯಕ್ಕಾಗಿ ಬಿತ್ತು. ಈ 2 ಮಾತುಗಳನ್ನು ವಿಲಿಯಂ ಕೋಲ್ಗೇಟ್ ಗಂಭೀರವಾಗಿ ಪರಿಗಣಿಸಿ ಮತ್ತೆ ಅವನು ಬಿಸ್ನೆಸ್ಸನ್ನು ಆರಂಭಿಸಿದಾಗ ದೇವರು ಅವನ ವ್ಯಾಪಾರವನ್ನು
ಅವನ ಬಿಸಿನೆಸ್ಸನ್ನು ಕೇವಲ ಒಂದು ಪ್ರಾಂತ್ಯದಲ್ಲಿ ಇದ್ದಂಥ ಅವನ ಬಿಸಿನೆಸ್ಸನ್ನು ಇಡೀ ಪ್ರಪಂಚದಾದ್ಯಂತ ಹರಡಿಸಿ ಆಶೀರ್ವಾದ ಮಾಡಿದರು. ಅವನ ಅಭಿವೃದ್ಧಿ ಹೊಂದುತ್ತಾ ಬಂದನು. ಅದಕ್ಕೆ ಇವತ್ತು ನೋಡ್ತೇವೆ, ಕೋಲ್ಗೇಟ್ ಕಂಪನಿಯ ಅನೇಕ ಉತ್ಪಾದನೆಗಳನ್ನು ನಾವು ನೋಡ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮ ಜೀವನದಲ್ಲಿ ಸಹ ಒಂದು ಅಭಿವೃದ್ಧಿ ಬೇಕಾ? ಹಾಗಾದರೆ ದೇವರಿಗೆ ಮೊದಲ ಸ್ಥಾನವನ್ನು ಕೊಡ್ರಿ. ಇವತ್ತು ಅನೇಕ ಜನರು ತಮ್ಮ ಬಲದಿಂದ ಓಡ್ತಾನೇ ಇದ್ದಾರೆ. ಅದನ್ನು ಮಾಡ್ತೇನೆ, ಇದನ್ನು ಮಾಡ್ತೇನೆ. ನೋ, ದೇವರನ್ನು ಹತ್ಕೊಂಡು ಪ್ರಾರ್ಥನಾಪೂರ್ವಕವಾಗಿ ಒಂದೊಂದು ಹೆಜ್ಜೆಯನ್ನು ಇಡುವುದಾದರೆ ನಿನ್ನ ವ್ಯಾಪಾರವನ್ನು, ನಿನ್ನ ಕುಟುಂಬವನ್ನು, ಸ್ತೋತ್ರ, ನಿನ್ನ ಉದ್ಯೋಗವನ್ನು ದೇವರು ಆಶೀರ್ವಾದ ಮಾಡುತ್ತಾರೆ. ಹಾಗಾದರೆ ದಾವೀದನ ಸಂಗಡ ದೇವರು ಅವನ ಜೊತೆಯಲ್ಲಿದ್ದು ಅವನನ್ನು ಅಭಿವೃದ್ಧಿಗೊಳಿಸಿದ ಹಾಗೆ ಇವತ್ತು ನಿಮ್ಮನ್ನು ಅಭಿವೃದ್ಧಿಗೊಳಿಸಲಿಕ್ಕಿದ್ದಾರೆ. ದೇವರನ್ನ ನಂಬ್ರಿ. ದೇವರೇ, ದಾವೀದನ ಜೊತೆಯಲ್ಲಿ ಇದ್ದು ಅವನನ್ನು ಅಭಿವೃದ್ಧಿಗೊಳಿಸಿದ ಹಾಗೆ ನನ್ನ ಜೀವಿತದಲ್ಲಿ ಕೂಡ ನೀವು ನನ್ನ ಸಂಗಡ ಇದ್ದು ನಾನು ಮಾಡುವ ಎಲ್ಲ ಕೈ ಪ್ರಯಾಸಗಳಲ್ಲಿ ಒಂದು ಅಭಿವೃದ್ಧಿಯನ್ನು ಕೊಡ್ರಿ ಎಂಬುದಾಗಿ ಪ್ರಾರ್ಥಿಸ್ರಿ. ದೇವರು ನಿಮ್ಮ ಸಂಗಡ ಇದ್ದರೆ, ದೇವರು ನಿಮ್ಮ ಜೊತೆಯಲ್ಲಿ ಇದ್ದರೆ, ನೀವು ಏನು ಕೈ ಹಚ್ಚಿದ್ರು ಅದು ಆಶೀರ್ವಾದ ರೀ. ಎಲ್ಲಿ ಕಾಲಿಟ್ಟರು ಅದು ಆಶೀರ್ವಾದ. ದೇವರು ನಿಮ್ಮ ಜೀವಿತದಲ್ಲಿ ನಷ್ಟಗಳನ್ನೆಲ್ಲ, ಸೋಲುಗಳನ್ನೆಲ್ಲ ಜಯವನ್ನು ಕೊಡ್ತಾರೆ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ನಮ್ಮ ಜೊತೆಯಲ್ಲಿ ನೀವು ಮಾತನಾಡಿದ್ದೀರ. ದಾವೀದನ ಸಂಗಡ ದೇವರೇ ನೀವು ಇದ್ದು ಅವನನ್ನು ಅಭಿವೃದ್ಧಿಗೊಳಿಸಿದಿರಿ ಸ್ವಾಮಿ. ದೇವರೇ, ಒಬ್ಬ ಮನುಷ್ಯನ ಜೀವಿತದಲ್ಲಿ ನೀವು ಜೊತೆ ಇದ್ದರೆ ಅವನ ಜೀವನವೇ ಒಂದು ಅಭಿವೃದ್ಧಿಯ ಜೀವನಪ್ಪ. ಕರ್ತನೆ, ಇವತ್ತು ಕೂಡ ಅನೇಕರು ಕಷ್ಟ, ನಷ್ಟ, ಸಾಲಗಳಲ್ಲಿ ಇರಬಹುದು, ಬಿಸ್ನೆಸ್ಗಳಲ್ಲಿ ದೇವರೇ ಅವರು ಸೋತು ಹೋಗಿರಬಹುದು. ಆದರೆ ಇವತ್ತು ದೇವರೇ, ನಾವು ತಿರುಗಿ ವಾಪಸ್ ನಿಮ್ಮ ಬಳಿಗೆ ಬರ್ತೇವೆ. ಮೊದಲ ಸ್ಥಾನ ನಿಮಗೆ ಕೊಡ್ತೇವೆ. ದೇವರೇ, ನಮ್ಮ ಜೀವಿತದಲ್ಲಿ ನೀವು ಆಳ್ವಿಕೆ ಮಾಡಿರಿ. ಪ್ರತಿಯೊಂದು ಸ್ಥಾನಗಳಲ್ಲಿ ದೇವರೇ ಪ್ರಥಮ ಸ್ಥಾನ ನಿಮಗೆ ಕೊಡಲಿಕ್ಕೆ ನಮಗೆ ಸಹಾಯ ಮಾಡಿರಿ. ನಮ್ಮ ಸಂಗಡ ನೀವು ಇರಬೇಕಪ್ಪ. ನಮ್ಮನ್ನೂ ಅಭಿವೃದ್ಧಿಗೊಳಿಸಬೇಕು. ನಾವು ಸಹ ಅನೇಕರಿಗೆ ಆಶೀರ್ವಾದ ನಿಧಿಯಾಗಿ ಜೀವಿಸಬೇಕು. ಒಂದು ದೊಡ್ಡ ಕಾರ್ಯವನ್ನು ಮಾಡಿರಿ. ಅದ್ಭುತ ನಡೆಯಲಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಇವತ್ತು ದೇವರು ನಿಮ್ಮ ಜೊತೆ ಇದ್ದು, ನಿಮ್ಮ ಸಂಗಡ ಇದ್ದು ದಾವೀದನನ್ನು ಅಭಿವೃದ್ಧಿಪಡಿಸಿದ ಹಾಗೆ ನಿಮ್ಮನ್ನು ಅಭಿವೃದ್ಧಿಗೊಳಿಸಲಿ. ಕರ್ತನು ನಿಮ್ಮನ್ನು, ನಿಮ್ಮ ವ್ಯಾಪಾರವನ್ನು, ಕುಟುಂಬವನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನಿಮಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು.